ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಮಾರ್ಚ್ ತಿಂಗಳ 25ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 6ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪರೀಕ್ಷೆಗಳು ನಡೆದು ಪರೀಕ್ಷೆ ಇದೀಗ ಮುಕ್ತಾಯ ಆಗಿರುವಂಥದ್ದು. ಸುಮಾರು 8 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಒಂದು SSLC ಪರೀಕ್ಷೆಯನ್ನು ರಾಜ್ಯದಲ್ಲಿ 10ನೇ ತರಗತಿ ಒಂದು SSLC ಪರೀಕ್ಷೆಯನ್ನು ಬರೆದಿರುವಂಥದ್ದು. ಈ ಒಂದು ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಸುಮಾರು 8 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳ ಕಡೆಯಿಂದ ಪ್ರಸ್ತುತದಲ್ಲಿ ಬರ್ತಿರುವಂಥ ಪ್ರಶ್ನೆಗಳೇನೆಂದರೆ ವ್ಯಾಲ್ಯುವೇಷನ್ ಶುರು ಆಗಿದ್ದಾವ, ವ್ಯಾಲ್ಯುವೇಷನ್ ಯಾವಾಗ ಶುರು ಮಾಡ್ತಾರಾಗಿದ್ರೆ, ಮತ್ತು ರಿಸಲ್ಟನ್ನು ಯಾವಾಗ ಕೊಡ್ತಾರೆ, ನಮ್ಮದು ಮೌಲ್ಯಮಾಪನ ಯಾವಾಗ ಒಂದು ಶುರು ಮಾಡ್ತಾರೆ, ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ, SSLC ಪರೀಕ್ಷಾ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳು ಪರೀಕ್ಷೆ ನಡೆಯುವಂಥ ಸಂದರ್ಭದಿಂದನೂ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ರಿಸಲ್ಟ್ ಅಂತ ಕೇಳ್ತಾ ಇದ್ರು. ನಂತರದಲ್ಲಿ ಇವಾಗ ಪರೀಕ್ಷಾ ಮುಕ್ತಾಯ ಆದಂಥ ದಿನದಿಂದಂತೂ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲ ಕಡೆನೂ ಕೂಡ ಸರ್ಚ್ ಮಾಡ್ತಾ ಇರುವಂಥದ್ದು. ನಂತರದಲ್ಲಿ ಕೆಲ ವಿದ್ಯಾರ್ಥಿಗಳು ಯಾರಾದರೂ ಫೇಲ್ ಆಗ್ತೀವಿ ಅಂತ ಭಯ ಇರುವಂಥ ವಿದ್ಯಾರ್ಥಿಗಳು ಕೇಳ್ತಿರೋದೇನೆಂದರೆ ಪಾಸ್ ಮಾಡ್ತಾರಾ, ಸೊ ಎಷ್ಟು ಮಾರ್ಕ್ಸ್ ಬರಬೇಕಿರುತ್ತೆ, ಏನು ಎತ್ತ, ಸೊ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ, ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿದೆ. ಎಲ್ಲ ಪ್ರಶ್ನೆಗಳಿಗೂ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡೋದ್ರ ಮುಖಾಂತರ ಮಾಹಿತಿ ನಿಮಗೆ ಕೊಡ್ತಾ ಇರ್ತೀವಿ. ನಿಮ್ಮ ಒಂದು ಡೌಟ್ಸ್ ಏನಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಉತ್ತರನ ಕೊಡ್ತಾ ಹೋಗ್ತೀವಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ನೋಟಿಫಿಕೇಶನ್, PDFs ವೀಕ್ಷಣೆ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಕೂಡ ಸುದ್ದಿಯನ್ನು ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ನೀವೇನು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ನೋಟಿಫಿಕೇಶನ್, PDFs ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಮರೀದೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಒಂದು SSLC ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅಂತ ವಿದ್ಯಾರ್ಥಿಗಳೇನು ವೆಯ್ಟ್ ಮಾಡ್ತಿರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂಥದ್ದರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ ಒಂದು ಪರೀಕ್ಷೆ ಏನಿದೆಯಲ್ಲ SSLC, ಇದರ ಒಂದು ವ್ಯಾಲ್ಯುವೇಷನ್ ಬಗ್ಗೆ ಮೊದಲನೇದಾಗಿ ಮಾಹಿತಿನ ತಿಳ್ಕೊಬೇಕಾಗಿರುತ್ತೆ. ಯಾಕಂದರೆ ವ್ಯಾಲ್ಯುವೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ಕೊಡಬಹುದಾಗಿರುತ್ತೆ. ಈ ಒಂದು ವ್ಯಾಲ್ಯುವೇಷನ್ಗಳು ಯಾವಾಗಿಂದ ಇರುತ್ತೆ ಅಂತ ಮಾಹಿತಿನ ತಿಳಿಸುವಂಥದ್ದರೆ ಏಪ್ರಿಲ್ ತಿಂಗಳ 15ನೇ ತಾರೀಕಿನಿಂದ SSLC ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನು ಶುರು ಮಾಡಲಾಗ್ತದೆ ಅಂತಂದ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಒಂದು ಮಾಹಿತಿನ ಕೊಟ್ಟಿರುವಂಥದ್ದು. ಅಂದರೆ ಏಪ್ರಿಲ್ 15ನೇ ತಾರೀಕು 2024ರಿಂದ ಕರ್ನಾಟಕ ರಾಜ್ಯಾದ್ಯಂತ ಒಂದು ಮೌಲ್ಯಮಾಪನ ಕೇಂದ್ರಗಳಲ್ಲಿ SSLC ಒಂದು ಉತ್ತರ ಪತ್ರಿಕೆ ವಿದ್ಯಾರ್ಥಿಗಳು ಬರೆದಿರತಕ್ಕಂಥ ಆನ್ಸರ್ ಪೇಪರ್ ಇವ್ಯಾಲ್ಯುವೇಷನ್ಗಳು ನಡೆಯುವಂಥದ್ದು ಇರುತ್ತೆ. ವ್ಯಾಲ್ಯುವೇಷನ್ಗಳನ್ನು ನಡೆಸ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾಹಿತಿನ ಕೊಟ್ಟಿದ್ದಾರೆ, ಸುತ್ತಲೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇದೀಗ ಏಪ್ರಿಲ್ 15ನೇ ತಾರೀಕಿನಿಂದ ಮೌಲ್ಯಮಾಪನ ಕಾರ್ಯ ಶುರುವಾಗುತ್ತೆ. ಈಗ ಏಪ್ರಿಲ್ 15ರಿಂದ ವ್ಯಾಲ್ಯುವೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಂದರೆ ರಿಸಲ್ಟ್ ಯಾವಾಗ ಬರುತ್ತಾಗಾದರೆ, ಸೊ ಎಷ್ಟು ದಿನದಲ್ಲಿ ರಿಸಲ್ಟ್ ಕೊಡ್ತಾರೆ ಅಂತ ವಿದ್ಯಾರ್ಥಿಗಳು ತಿಳಿಸುವಂಥದ್ದರೆ ಕೆಲವೊಂದು ಸುದ್ದಿಗಳು ಕೂಡ ವೈರಲ್ ಆಗ್ತಿದೆ. ಏಪ್ರಿಲ್ ತಿಂಗಳಲ್ಲಿ ರಿಸಲ್ಟ್ ಬರುತ್ತಂತೆ ಹಾಗೆ ಅಂತ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 15ರಿಂದ ವ್ಯಾಲ್ಯುವೇಷನ್ ಶುರುವಾಗ್ತಿರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ರಿಸಲ್ಟ್ ಬರೋದು ಬಹುತೇಕ ಏನು ಡೌಟ್ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳಿಗೆ 15 ದಿನದ ಒಳಗಡೆ ಅಂತೂ, ಅಂದರೆ ಏಪ್ರಿಲ್ 15ರಿಂದನೇ ವ್ಯಾಲ್ಯುವೇಷನ್ ಶುರು ಮಾಡ್ತಾರೆ. ಸೊ ಏಪ್ರಿಲ್ 30ನೇ ತಾರೀಕು ಒಳಗಡೆ ಅಂತೂ ರಿಸಲ್ಟ್ ಬರೋದು ತೀರಾ ಕಷ್ಟವಾಗಿರುವಂಥದ್ದು. ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ 15ರಿಂದ 20 ದಿನಗಳ ಕಾಲಾವಕಾಶ ಆದರೂ ಬೇಕಾಗಿರುತ್ತೆ ಮೌಲ್ಯಮಾಪನ ಕಾರ್ಯವನ್ನು ಪೂರ್ಣಗೊಳಿಸೋದಕ್ಕೆ. ವ್ಯಾಲ್ಯುವೇಷನ್ ಕಂಪ್ಲೀಟ್ ಆದಮೇಲೆ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂಥ ಕೆಲಸ ಇರುತ್ತೆ, ಮಾರ್ಕ್ಸ್ ಎಲ್ಲ ತೊಗೊಂಡು. ಅದಾದಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಅಂತಿಮ ದಿನಾಂಕ ಅಂದ್ಬಿಟ್ಟು ರಿಸಲ್ಟ್ಗೆ ಅಂತ ಪ್ರಕಟ ಮಾಡ್ತಾರೆ. ಸೊ ಅದಾದಮೇಲೆ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟ ಆಗೋದಿರುತ್ತೆ. ಸೊ ವ್ಯಾಲ್ಯುವೇಷನ್ ಎಲ್ಲ ಕಂಪ್ಲೀಟ್ ಆಗಬೇಕಾಗುತ್ತೆ ಮೊದಲನೇದಾಗಿ. ಸೊ ಸದ್ಯಕ್ಕೆ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಪ್ರಶ್ನೆಗೆ ಉತ್ತರನ ಕೊಡಿದ್ದಾರೆ. ವ್ಯಾಲ್ಯುವೇಷನ್ ಎಲ್ಲ ಕಂಪ್ಲೀಟ್ ಆಗಿ ರಿಸಲ್ಟು ಯಾವಾಗ ಬರಬಹುದು, ಯಾವ ದಿನಾಂಕವನ್ನು ನಾವು ನಿರೀಕ್ಷೆ ಮಾಡ್ಬೋದು, ಅಂದರೆ ರಿಸಲ್ಟ್ಗೆ ಡೇಟನ್ನು ಈಗಲೇ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ಯಾವ ಸಂದರ್ಭದಲ್ಲಿ ರಿಸಲ್ಟ್ ಬರ್ಬೋದು ಅಂದರೆ ಮೇ ತಿಂಗಳ ಮೊದಲ ಅಥವಾ 2ನೇ ವಾರದ ಆಸುಪಾಸಿನಲ್ಲಿ ಈ ಒಂದು SSLC ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ವಿದ್ಯಾರ್ಥಿಗಳು ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಮೇ ಮೊದಲ ವಾರ ಅಥವಾ 2ನೇ ವಾರದಲ್ಲಿ SSLC ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳು ರಿಸಲ್ಟನ್ನು ನಿರೀಕ್ಷೆ ಮಾಡ್ತಾ ಇರ್ಬೋದಾಗಿರುತ್ತೆ. ಅಲ್ಲಿ ಅದಕ್ಕೂ ಮುಂಚೆಂತೂ ರಿಸಲ್ಟ್ ಬರೋದು ತೀರಾ ಕಷ್ಟ. 99% ವಿದ್ಯಾರ್ಥಿಗಳಿಗೆ ಚಾನ್ಸಸ್ ತೀರಾ ಕಷ್ಟ ಅನ್ಬೋದು. ಯಾಕಂದರೆ ಬೇಗನೆ ವ್ಯಾಲ್ಯುವೇಷನ್ ಮಾಡಿ ರಿಸಲ್ಟ್ ಕೊಡೋಣ ಅಂತ ನೋಡಿದ್ರು ಕೂಡ ಏಪ್ರಿಲ್ ತಿಂಗಳಲ್ಲಿ ರಿಸಲ್ಟ್ ಬರೋ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಮೇ ತಿಂಗಳಲ್ಲಿ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ರಿಸಲ್ಟ್ ಬರ್ಬೋದು. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆ ಏನಂದರೆ ಪಾಸ್ ಮಾಡ್ತಾರೆ ಅಥವಾ SSLC ಫಸ್ಟ್ ಬೋರ್ಡ್ ಎಕ್ಸಾಮ್ನ ಬರೆದಿರ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಪಾಸ್ ಮಾಡ್ತಾರೆ, ಫೇಲ್ ಮಾಡ್ತಾರೆ, ಸೊ ವ್ಯಾಲ್ಯುವೇಷನ್ ಯಾವ ಥರ ಮಾಡ್ತಾರೆ ಅಂತೆಲ್ಲ ಡೌಟ್ಸ್ ಇರುತ್ತೆ. ವಿದ್ಯಾರ್ಥಿಗಳು ಭಯನ ಪಡಕ್ಕೆ ಹೋಗ್ಬಿಡಿ ಆದಷ್ಟು. ಸೊ ವಿದ್ಯಾರ್ಥಿಗಳು ನೀವು ಆನ್ಸರ್ಗಳನ್ನು ಬರೆದಿದ್ದೀರಾ, ಸೊ ನನಗೆ ಕಾನ್ಫಿಡೆನ್ಸ್ ಇದೆ, ಸೊ ಮತ್ತು ಕೀ ಆನ್ಸರ್ಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಅದ್ರ ಪ್ರಕಾರ ಹೆಚ್ಚು ಕಮ್ಮಿ ಆದರೂ ಮಾರ್ಕ್ಸ್ಗಳು ಬರೋ ಥರ ಇದ್ದೇವೆ ಅನ್ನೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪಾಸ್ ಆಗುವಂಥ ಸಂದರ್ಭದಲ್ಲಿ ಪಾಸ್ ಅಂತೂ ಮಾಡ್ತಾರೆ. ಬಟ್ ಯಾವ್ದಾರ ವಿದ್ಯಾರ್ಥಿಗಳು ತೀರಾ ಏನೂ ಬರ್ದಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳು ಮಾತ್ರ ಅವರು ಬರೆದುಬಿಟ್ಟು ಮಾರ್ಕ್ಸ್ ಅಂತೂ ಕೊಡೋಕ್ಕಾಗೋದಿಲ್ಲ. ಬಟ್ ನಾನು ವಿದ್ಯಾರ್ಥಿಗಳು ಏನೋ ಬರ್ದಿದ್ದೀನಿ, ನಾನು ಒಂದು ಹೋಪನ್ನು ಇಟ್ಕೋಬೋದು. ಅಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಏನೋ ಒಂದು ಬರ್ದಿದ್ದೀನಿ ಒಟ್ಟಿನಲ್ಲಿ ಇದಕ್ಕೆ ಇದು ಮಾರ್ಕ್ಸ್ ಕೊಡೋ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ವಿದ್ಯಾರ್ಥಿಗಳು ಮಾತ್ರ ಪಾಸ್ ಅಂತ ಆಗ್ಬೋದು. ಯಾವುದೇ ವ್ಯಾಲ್ಯುವೇಟರ್ಗಳು ಕೂಡ ವಿದ್ಯಾರ್ಥಿನ ಫೇಲ್ ಮಾಡಬೇಕು ಅಂತ ವ್ಯಾಲ್ಯೂಯೇಷನ್ ಅಂತೂ ಮಾಡೋದಿಲ್ಲ. ಸೊ ಒಂದು ಎಲ್ಲ ವಿದ್ಯಾರ್ಥಿಗಳು ಹೋಪನ್ನು ಇಟ್ಕೊಂಡಿರಿ. ಅದು ಅಲ್ಲದೆ ವಿದ್ಯಾರ್ಥಿಗಳು ಏನಾದರೂ ಅನುತ್ತೀರ್ಣ ಅಥವಾ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ 3 ಪರೀಕ್ಷೆಗಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ರೀತಿ ಭಯನ ಈ ವರ್ಷ ಪಡಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳು. ಯಾಕಂದರೆ 3 ಬಾರಿ ಪರೀಕ್ಷೆಗಳಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ವಿದ್ಯಾರ್ಥಿಗಳು ತಿರಸ್ಕರಣೆಯನ್ನು ಕೂಡ ಮಾಡ್ಬೋದು ಅಥವಾ ಬೇರೆ ಪರೀಕ್ಷೆಯನ್ನು ಬರೆದು ಕೂಡ ವಿದ್ಯಾರ್ಥಿಗಳು ಹೆಚ್ಚಿಗೆ ಅಂಕವನ್ನು ಕೂಡ ಪಡ್ಕೋಬೋದು. ಮತ್ತು ರಿಪೀಟರ್ಸ್ ಅಥವಾ ಪರೀಕ್ಷೆಯನ್ನು ಫೇಲ್ ಆದಂಥ ವಿದ್ಯಾರ್ಥಿಗಳು ಅನುತ್ತೀರ್ಣ ವಿದ್ಯಾರ್ಥಿಗಳು ಅಂತ ಪರಿಗಣಿಸೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಎಷ್ಟೇ ಅಂಕ ತಗೊಂಡ್ರು ಕೂಡ ವಿದ್ಯಾರ್ಥಿಗಳ ಒಂದು ಉಪಯೋಗಕರ ರೀತಿಯಲ್ಲಿ ಅವರು ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.